ಹ್ಮ್ ಸೊ ಬಾಬಾ ಏನ್ ಹೇಳ್ತಾ ಇದಾರೆ, ನಿನ್ನೆ ಮುರಳಿಯ ಸೆಕೆಂಡ್ ಪಾರ್ಟ್ ಇದು. ವಾತಾವರಣ ಪ್ರಭಾವ ಕ್ಯೂ ಡಾಲ್ತಾ है ನಮ್ಮ ಮೇಲೆ. ವಾತಾವರಣ ಪ್ರಭಾವ ಯಾಕೆ ಬೀಳುತ್ತೆ, उसका भी कारण, ಅದಕ್ಕೆ ಕಾರಣ ಏನು? तो अपने पावरफुल वृत्ति द्वारा वायुमंडल को परिवर्तन करने वाले, यह स्मृति भूल जाते. ನಿಮ್ಮ ಪವರ್ಫುಲ್ ವೃತ್ತಿ ಮೂಲಕ ವಾ ವಾಯುಮಂಡಲವನ್ನ ಪರಿವರ್ತನೆ ಮಾಡುವಂತವರಾಗಿದ್ದೀವಿ ಅನ್ನುವಂಥ ಸ್ಮೃತಿಯನ್ನ ಮರ್ತು ಹೋಗ್ತೀರಿ. तो जब कहते ही हो विश्व परिवर्तक है, तो विश्व के परिवर्तन में वायुमंडल को भी परिवर्तन करना है ना. ಬಾಬಾ ಹೇಳ್ತಾರೆ, ಯಾವಾಗ ನೀವು ಹೇಳ್ತಿರೋ कि ನಾನು ವಿಶ್ವ ಪರಿವರ್ತಕರಾಗಿದ್ದೀನಿ ಅಂತ, ಬಾಬಾ ಹೇಳ್ತಾರೆ ವಿಶ್ವ ಪರಿವರ್ತನೆಯಲ್ಲಿ वायुमंडलनೂ सह ಬರುತ್ತಲ್ವಾ. तो वायुमंडल को भी परिवर्तन करना है. तो अशुद्ध को ही शुद्ध बनाने के लिए निमित्त. ಯಾವ್ದು ಶುದ್ಧವಾಗಿದೆಯೋ ಅದು ನೀವೇ ಚೇಂಜ್ ಮಾಡೋದು, ಯಾವ್ದು ಅಶುದ್ಧವಾಗಿದೆಯೋ ಅದನ್ನ ಶುದ್ಧ ಮಾಡೋದಕ್ಕೆ ನೀವು निमित्त आಗಿದೆ. तो फिर यह क्यों सोचते हो कि वायुमंडल ऐसा था इसलिए कमजोर हो गया. ಈ ತರ ಯಾಕೆ ಯೋಚನೆ ಮಾಡ್ತೀರಿ ನೀವು? ವಾಯುಮಂಡಲ ಈ ತರ ಇತ್ತು, ಅದಕ್ಕೆ ನಾವು ವೀಕ್ ಆಗಿದೀವಿ, ಬಲಹೀನತೆ ಬಂದಿದೆ ನಮ್ಮಲ್ಲಿ ಅಂತ. जब है ही कलयुग तमो प्रधान असुरी सृष्टि, तो उसमें वातावरण अशुद्ध ना होगा तो क्या होगा? ಈಗ ನೀವಿರೋದೇ ಕಲಿಯುಗದಲ್ಲಿ ತಮೋ ಪ್ರಧಾನ ಮತ್ತೆ ಅಸುರಿಯ ಸೃಷ್ಟಿ ಅಲ್ವಾ. ಅದರಲ್ಲಿ ವಾತಾವರಣ ಅಶುದ್ಧವಾಗಿಲ್ಲ ಅಂದ್ರೆ ಇನ್ನೇನಾಗಿರುತ್ತೆ? ಸತ್ಯುಗದಲ್ಲಿ ನಿಮ್ಮ ಅವಶ್ಯಕತೆ ಏನಿದೆ ಶುದ್ಧ ಮಾಡೋದು? ಅಲ್ಲಿ ಆಲ್ರೆಡಿ ಶುದ್ಧವಾಗೇ ಇದೆ. ಇಲ್ಲಿ ಅಶುದ್ಧವಾಗಿರೋ ಕಾರಣದಿಂದ ಶುದ್ಧ ಮಾಡ್ಬೇಕಾಗಿರೋ ಅವಶ್ಯಕತೆ. देखो एक अगरबत्ती भी कितना अपना काम करता है, वातावरण को अपने लास्ट मोमेंट तक चेंज करके रख. अगरबत्तीनೂ ಸಹ ತನ್ನ ಲಾಸ್ಟ್ ಕೊನೆ ಮೂಮೆಂಟ್ ತನಕನೂ ಸಹ ವಾತಾವರಣನ ಶುದ್ಧ ಮಾಡಿ ಇಡುತ್ತೆ. ಅದು ಯೋಚನೆ ಮಾಡಲ್ಲ ನಾನು ಇಷ್ಟು ವಾತಾವರಣ ಹೆಂಗೆ ಚೇಂಜ್ ಮಾಡೋದು. अपना प्रभाव डालता ही है. तो तमोगुणी सृष्टि के बीच रहते, ಈ ರೀತಿ तमोगुणी सृष्टिಯ ಮಧ್ಯದಲ್ಲಿರ್ತಾ वातावरण को परिवर्तन करना यही ब्राह्मणों का कर्तव्य. ಬಾಬಾ ಹೇಳ್ತಾರೆ ತಮೋಗುಣಿ ವಾತಾವರಣದಲ್ಲಿ ವಾತಾವರಣವನ್ನ ಪರಿವರ್ತನೆ ಮಾಡುವಂಥದ್ದು ಇದೇ ಬ್ರಾಹ್ಮಣರ ಒಂದು ಕರ್ತವ್ಯ ಆಗಿದೆ. तो कर्तव्य की स्मृति में रहने से, तो ಯಾವಾಗ ನಿಮ್ ಕರ್ತವ್ಯ ಏನಿದೆ ಅದರ ಸ್ಮೃತಿಯಲ್ಲಿರೋದ್ರಿಂದ, ಅರ್ಥಾತ್ रचनापन की स्थिति में स्थित रहने से, कि ನಾನು ರಚಯಿತ ಆಗಿದ್ದೀನಿ ಅದರ ಒಂದು ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ वातावरण अर्थात रचना के वश नहीं होंगे. सो ನೀ ವಾತಾವರಣ ಏನಾಗಿದೆ? ನಿಮಗೆ ರಚನೆ ಆಗಿದೆ, ರಚಯಿತ, ನೀವು ಮಾಲೀಕ, ಅದು ನಿಮ್ಮ ಕೆಲಸದವರು ಅಥವಾ ನೀವು ತಂದೆ ಅವ್ರ ಮಕ್ಕಳು. ಸೊ ರಚಯಿತ ಯಾವಾಗ ಆ ರೀತಿ ಥಿಂಕ್ ಮಾಡ್ತಾನೆ, तो ರಚನೆಗೆ ಯಾವುದೇ ಕಾರಣಕ್ಕೆ ವಶ ಆಗೋದಿಲ್ಲ. तो जो सोचना चाहिए कि परिवर्तक होके परिवर्तन कैसे करो, तो ಏನ್ ಯೋಚನೆ ಮಾಡ್ಬೇಕಾಗಿದೆ कि ಪರಿವರ್ತಕರಾಗಿ ಪರಿವರ್ತನೆ ಹೇಗ್ ಮಾಡೋದು, इस सोचने के बजाय ಹೇಗೆ ಚೇಂಜ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಬದಲಾಗಿ कि यह सोचने लग जाते कि वातावरण है ऐसे इसीलिए कमजोर हो गया हूं, ವಾತಾವರಣ ಈ ತರ ಇದೆ ನಾನೇನ್ ಮಾಡೋದು ಆ ತರ ವೀಕ್ ಆಗಿದ್ದೀನಿ ಅಂತ. वातावरण बदलेगा तो मैं बदलूंगी, वातावरण अच्छा होगा तो स्थिति अच्छी होगी. ವಾತಾವರಣ ಚೇಂಜ್ ಆಗಿದ್ರೆ ನಾನ್ ಚೇಂಜ್ ಆಗ್ತೀನಿ, ವಾತಾವರಣ ಚೆನ್ನಾಗಿದ್ರೆ ನನ್ನ ಸ್ಥಿತಿ ಚೆನ್ನಾಗಿರುತ್ತೆ. लेकिन वातावरण को बदलने वाला कौन? ವಾತಾವರಣವನ್ನ ಪರಿವರ್ತನೆ ಮಾಡುವಂತವರು ಯಾರು? यह भूल जाते.
ವಾತಾವರಣನ ಪರಿವರ್ತನೆ ಮಾಡುವಂತವ್ರು ಯಾರು ಅನ್ನುವಂತ ಮಾತನ್ನ ಮಾಡ್ತೀವಿ. इस कारण थोड़े से वातावरण का प्रभाव पड़ जाता, ಸ್ವಲ್ಪ ವಾತಾವರಣದ ಪ್ರಭಾವ ನಿಮ್ಮ ಮೇಲೆ, ಇದೊಂದು ಪಾಯಿಂಟ್ है। और दूसरा क्या कहते हो, संबंधी नहीं सुनते, वह संग अच्छा नहीं है। ಇನ್ನೊಂದು ಮಾತು ಪ್ರಶ್ನೆ ಬರೋದು, ಸಂಬಂಧಿಕರು ನಮ್ಮ ಮಾತು ಕೇಳೋದೇ ಇಲ್ಲ ಅಥವಾ ಸಂಘ ಚೆನ್ನಾಗಿಲ್ಲ, इस कारण शक्तिशाली नहीं बनते, ಆ ಕಾರಣದಿಂದ ಶಕ್ತಿಶಾಲಿ ಆಗ್ತಾ ಇಲ್ಲ ಅಂತ ಇನ್ನೊಂದು प्रश्न ನಿಮ್ಮ ಮನಸ್ಸಿನಲ್ಲಿ ಬರೋದ್ರಿಂದ लगन इरಲ್ಲ। तो बाप दादा ने तो पहले से ही सुना दिया है ना कि हर आत्मा का अपना अपना अलग अलग पाठ है। ಬಾಬಾ ಮೊದಲೇ ತಿಳಿಸ್ಕೊಟ್ಟಿದ್ರಲ್ವಾ, ಈ ಡ್ರಾಮಾದಲ್ಲಿ ಪ್ರತಿ ಒಬ್ಬ ಆತ್ಮಂದು ಅವ್ರದೇ ಆಗಿರುವಂತಹ ಭಿನ್ನ ಭಿನ್ನ ಪಾತ್ರ ಇದೆ। ಒಬ್ಬರದು ಒಂಥರ ಇನ್ನೊಬ್ಬರ ಜೊತೆ ಸೇಮ್ ಇರಲ್ಲ, अलग अलग पार्ट। किसी का पार्ट कोई सतोगुणी है, कोई रजोगुणी है, कोई तमोगुणी। ಕೆಲವರು ಪಾತ್ರ ಸತೋಗುಣಿ ಇದೆ, ಕೆಲವರು ಪಾತ್ರ रजोगुणी ಇದೆ, ಇನ್ನು ಕೆಲವರದು तमोगुणी पात्र। वैरायटी है ना, जब वैरायटी आत्माएं हैं और वैरायटी ड्रामा है तो सब आत्माओं को एक जैसा पाठ हो नहीं सकता है ना। ಬಾಬಾ ಏನ್ ಹೇಳ್ತಾರೆ, ಅವಾಗ ಇದು ವೆರೈಟಿ ಆತ್ಮಗಳು ಸುತ್ತಮುತ್ತ ಇರುವಂತದ್ದು, ಮತ್ತೆ ಡ್ರಾಮಾನು ಸಹ ವೆರೈಟಿ ಆಗಿದೆ, ಒಂದೇ ತರ ಇಲ್ಲ, ಡ್ರಾಮಾ चेंज ಆಗ್ತಾ ಇರುತ್ತೆ। तो वैरायटी ड्रामा ಇದೆ, तो सभी आत्माओं को एक जैसा पाठ हो नहीं सकता है ना। ಎಲ್ಲರದನ್ನು ಸಹ ಒಂದೇ ತರದ ಪಾತ್ರ ಇರಲ್ಲ ಅಲ್ವಾ। अगर किसी आत्मा का तमोगुणी अर्थात अज्ञान का पाठ, ಈಗ ಯಾವುದೇ ಆತ್ಮಂದು ತಮೋಗುಣಿ ಪಾತ್ರ ಇದೆ ಅಥವಾ ಅಜ್ಞಾನದ ಪಾತ್ರ ಇದೆ, तो शुभ भावना और शुभ कामना से, ಈಗ ಅವ್ರ ಪಾತ್ರನೇ ಆ ತರ ಇದೆ, ವಿಲನ್ ಪಾತ್ರ, ತಮೋಗುಣಿ ಪಾತ್ರ। तो ಆ ಪಾತ್ರ ನೀವೇನ್ ಮಾಡ್ಬೇಕೀಗ, ನೀವು ನಿಮ್ಮ ಶುಭ ಭಾವನೆಯಿಂದ ಮತ್ತೆ ಶುಭ ಕಾಮನೆಯಿಂದ उन आत्मा को शांति और शक्ति का दान दो। ಆ ಆತ್ಮನಿಗೆ ನೀವು ಶಾಂತಿ ಮತ್ತೆ ಶಕ್ತಿಯ ದಾನ ಕೊಡಿ। लेकिन उसी अज्ञानी के पाठ को देखकर, ಆದ್ರೆ ಇದಕ್ಕೆ ಬದಲಾಗಿ ಆ ಅಜ್ಞಾನಿ ಆತ್ಮನ ಪಾತ್ರವನ್ನ ನೋಡಿ अपनी श्रेष्ठ स्थिति के अनुभव को भूल क्यों जाते, ನಿಮ್ಮ ಶ್ರೇಷ್ಠ ಸ್ಥಿತಿಯ ಅನುಭವವನ್ನ, ಎಂತ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ಬೇಕು ಅದರ ಅನುಭವವನ್ನ ಯಾಕೆ ಮರ್ತು ಹೋಗ್ತೀರಿ ಅಂತ ಬಾಬಾ ಕೇಳ್ತಾರೆ। तो अपनी स्थिति में हलचल क्यों करते, ಆ ಆತ್ಮನ ಪಾತ್ರ ನೋಡಿ ಬಾಬಾ ಹೇಳ್ತಾರೆ, ನಿಮ್ಮ ಸ್ಥಿತಿಯಲ್ಲಿ ನೀವು ಹಲ್ಚಲ್ ಯಾಕೆ ಮಾಡ್ಕೊಳ್ತಾ ಇದ್ರಿ, ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, तो ನಾನೇನ್ ಮಾಡ್ಬೇಕು, ನನ್ನ ಪಾತ್ರ ನಾನು ಸಾಕ್ಷಿಯಾಗಿ ಮಾಡ್ತಾ ಹೋಗ್ಬೇಕು। ಸಾಕ್ಷಿ ಹೋಕರ್ ಪಾಠ देखते हुए, ಸಾಕ್ಷಿಯಾಗಿ ಅನ್ಯ ಆತ್ಮಗಳ ಪಾತ್ರವನ್ನ ನೋಡ್ತಾ, जो शक्ति का दान देना है वह, ಆ ಆತ್ಮಗಳಿಗೆ ಏನು ಶಕ್ತಿಯ ದಾನ ಕೊಡ್ಬೇಕಾಗಿದೆಯೋ ಅಥವಾ ಶಾಂತಿಯ ದಾನ ಕೊಡ್ಬೇಕಾಗಿದೆಯೋ ಅದನ್ನ ಕೊಡಿ। ಲೇಕಿನ್ ಆದ್ರೆ ಆಗೋದೇನು, घबराओ मत, ಗಾಬರಿ ಪಡ್ತಿರಲ್ಲ, ಅದಕ್ಕೆ ಗಾಬರಿ ಪಡಬಾರ್ದು। अपने सतोप्रधान पाठ में स्थित रहो, ನೀವು ನಿಮ್ಮ ಸತೋಪ್ರಧಾನ ಪಾತ್ರದಲ್ಲಿ ನೀವು ಸ್ಥಿತರ। तमोगुणी आत्मा के संग के रंग का प्रभाव पड़ने का कारण है, तमोगुणी ಆತ್ಮದ ಸಂಗದ ಬಣ್ಣದ ಪ್ರಭಾವ ಬೀಳೋದಕ್ಕೆ ಕಾರಣ ಏನು, सदा बाप के श्रेष्ठ संग में नहीं रहते, ಬೇರೆಯವರ ಸಂಘದ ಪ್ರಭಾವ ನಿಮ್ಮ ಮೇಲೆ ಯಾಕೆ ಬೀಳ್ತಾ ಇದೆ, ಆತ್ಮ ಕೋಪದಲ್ಲಿ ಬಂದ್ರೆ ನಾವು ರಿಯಾಕ್ಷನ್ ಕೊಡೋದು, ಇದ್ಯಾಕೆ ಆಗ್ತಾ ಇದೆ, ಬಾಬಾ ನೋಡಿದ್ರೆ ಸತೋಪ್ರಧಾನವಾಗಿದ್ದಾರೆ, ಎಷ್ಟೋ ಜನಗಳು ಏನ್ ಮಾಡ್ಕೊಂಡಿದ್ರೆ ಬಾಬಾ ನಗ್ತಾ ಇರ್ತಾರೆ। ಸೊ ಅದೇ ತರ ನೀವು ಬಾಬನ್ ಸಂಘದಲ್ಲಿದ್ರೆ ಬಾಬನ್ ಸಂಸ್ಕಾರಗಳು ನಿಮ್ ಮೇಲೆ ಬೀಳ್ತಾ ಇತ್ತು, ಬಟ್ ನೀವು ಅವ್ರ ಏನೋ ಕೋಪ ಮಾಡ್ಕೊಳ್ತಾ, ಅವ್ರೇನೋ ಅನ್ಕೊಳ್ತಾ, ನೀವು ಅವ್ರ ತಕ್ಕಾಗ ರಿಯಾಕ್ಷನ್ ಕೊಡ್ತಾ ಇದ್ರು, ಅಂದ್ರೆ ಅರ್ಥ ಇದೆ।
ये कारण क्या है? बाबा कहते संग में नहीं हो, बाबन ಸಂಘದಲ್ಲಿಲ್ಲ, ಅದೇ ಪ್ರಭಾವ ಬೀಳುತ್ತೆ ಬೇರೆ ಆತ್ಮಗಳು. तो बाबा कहते तमोगुणी आत्मा के संग का रंग का प्रभाव पड़ने के कारण ಆ ಆ ತಮೋಗುಣಿ ಆತ್ಮದ ಸಂಘದ ಬಣ್ಣದ ಪ್ರಭಾವ ಬೀಳೋ ಕಾರಣದಿಂದ सदा बाप के श्रेष्ठ संग में नहीं रहे, सदा श्रेष्ठ संग में रहने वाले के ऊपर, ಯಾರು ಸದಾ ಶ್ರೇಷ್ಠ ಸಂಘದಲ್ಲಿ ಇರುವಂತವರ ಮೇಲೆ, ಯಾರು ಶ್ರೇಷ್ಠ ಸಂಘದಲ್ಲಿ ಇರ್ತಾರೆ ಅವರ ಮೇಲೆ और कोई भी संघ का रंग प्रभाव नहीं डाल सकता, ಬೇರೆ ಯಾವುದೇ ಸಂಘದ ಪ್ರಭಾವ ಅವ್ರ ಮೇಲೆ ಬೀಳೋದಿಲ್ಲ. ನಾನು ಒಳ್ಳೆ ಸಂಘದಲ್ಲಿ ಇದ್ದೀನಿ, ಒಳ್ಳೆ ಸಂಘದ ಪ್ರಭಾವ ನನ್ನ ಮೇಲೆ ಇದ್ದಾಗ ಬೇರೆ ಸಂಘದ ಪ್ರಭಾವ ನನ್ನ ಮೇಲೆ ಏನು ಬೀರುತ್ತೆ? तो निवारण का सोचो, ಅದರಿಂದ ಬಾಬಾ ಹೇಳ್ತಾರೆ ನಿನ್ನೆ ಕಾರಣ ಬಗ್ಗೆ ಯೋಚನೆ ಮಾಡ್ಬೇಡಿ, ಆ ಕಾರಣ ನನ್ನ ನಿವಾರಣೆ ಬಗ್ಗೆ ಯೋಚನೆ ಮಾಡಿ. और क्या कहते, ಇನ್ನೊಂದು ಏನ್ ಮಾಡ್ತೀರಾ? हमारे संबंधी के बुद्धि का ताला खोलो. ನಮ್ಮ ಸಂಬಂಧಿಕರು ಜ್ಞಾನಕ್ಕೆ ನಡೀತಾ ಇಲ್ಲ ಅಥವಾ ಸಹಯೋಗ ಕೊಡ್ತಾ ಇಲ್ಲ, ಏನೋ ಒಂದು ಮಾಡಿ ಅವ್ರ ಬುದ್ಧಿ ಬೀಗ ಓಪನ್ ಮಾಡಿ ಅಂತ ಹೇಳ್ತಾರೆ. ऐसे कहते हो ना, क्या होगा सभी ने? हाँ, तो बाप ने सर्व आत्माओं की बुद्धियों का ताला खोलने की चाबी बच्चों को पहले से ही दे दी. ಬಾಬಾ ಏನ್ ಹೇಳ್ತಾರೆ, ಸರ್ವ ಆತ್ಮಗಳ ಬುದ್ಧಿಯ ಬೀಗವನ್ನ ಓಪನ್ ಮಾಡುವಂತಹ ಬೀಗದ ಕೈ ಮಕ್ಕಳಿಗೆ ಮೊದಲೇ ಬಾಬಾ ಕೊಟ್ಟಿದ್ದಾರೆ. तो चाबी को यूज क्यों नहीं करते? ನಾನು ಕೊಟ್ಟಿರುವಂತ ಬೀಗದ ಕೀಯನ್ನ ಯಾಕೆ ಯೂಸ್ ಮಾಡಲ್ಲ? अपना कार्य भूलने के कारण, ನೀವು ನಿಮ್ಮ ಕಾರ್ಯವನ್ನ ಮರ್ತಿರೋ ಕಾರಣದಿಂದ बाप को भी बार बार याद दिलाता हो क्या कि ताला खोलना व बुद्धि को परिवर्तन करना. ನೀವು ನಿಮ್ಮ ಕಾರ್ಯ ಅದು, ಬಾಬಾ ಬೀಗದಕ್ಕೆ ಕೊಟ್ಟಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅವ್ರನ್ನ. ನೀವೇನ್ ಮಾಡ್ತೀರಿ? ನೀವು ನಿಮ್ಮ ಕಾರ್ಯವನ್ನ ಮರ್ತ್ಬಿಟ್ಟು ಬಾಬನ್ಗೆ ತಿರ್ಗ ಹೇಳೋದು, बाबा और बुद्धि भी ओपन मान. ताला खोलने का, बुद्धि का परिवर्तन करने का कार्य बाबा को याद दिला. बाप तो सर्व आत्माओं रूपी बच्चों के प्रति सदा विश्व कल्याणकारी है ही. ತಂದೆ ಅಂತೂ ಸರ್ವ ಆತ್ಮಗಳ ರೂಪಿ ಮಕ್ಕಳ ಪ್ರತಿ ಸದಾ ಬಾಬಾ ವಿಶ್ವ ಕಲ್ಯಾಣಕಾರಿ ಆಗಿದ್ದಾರೆ. फिर भी बार बार बाप को क्यों याद दिला? ಪದೇ ಪದೇ ನೀವು ನನಗೆ ಯಾಕೆ ನೆನಪು ಮಾಡಿಸ್ತೀರಿ? ಬಾಬಾ ಇವ್ರ ಬೀಗ ಓಪನ್ ಮಾಡಿ, ಅವ್ರ ಬೀಗ ಓಪನ್ ಮಾಡಿ ಅಂತ ನನಗೆ ಯಾಕೆ ನೆನಪು? बाप को अपने समान भूलने वाले समझते हो क्या? ನೀವು ಹೆಂಗೆ ಮರಿತೀರಿ ಎಲ್ಲ, ಅದೇ ತರ ನನ್ನನ್ನು ಸಹ ಎಲ್ಲ ಮರೆಯೋರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. अपने समान भूलने वाले समझते, भूल गए, ಮರ್ತು ಬಿಟ್ಟಿದ್ದಾರೆ. कहने की भी आवश्यकता नहीं है. ಬಾಬಾ ಹೇಳ್ತಾರೆ ನೀವು ನನಗೆ ಹೇಳುವಂತಹ ಅವಶ್ಯಕತೆ ಇಲ್ಲ. जितना आपको अपने हद के पाठ के संबंध का ख्याल है, ಎಷ್ಟೆಷ್ಟು ನಿಮಗೆ ನಿಮ್ಮ ಹದ್ದಿನ ಪಾತ್ರದ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಿರುವಂತದ ಬಗ್ಗೆ ಯೋಚನೆ ಇದೆ, ಹದ್ದಿನ ಪಾತ್ರ ಅದಕ್ಕೆ ಸಂಬಂಧಪಟ್ಟಿರುವಂತದ ಬಗ್ಗೆ ಯೋಚನೆ ಇದೆ. ಬಾಪ್ तो सदा बच्चों के संबंध में रहने वाले, ಬಾಬಾ ಅಂತೂ ಸದಾ ಮಕ್ಕಳ ಸಂಬಂಧದಲ್ಲಿ ಇರುವುದು. तो बाप बच्चों को भूल नहीं सकता, ಯಾವುದೇ ಕಾರಣಕ್ಕೆ ತಂದೆ ಮಕ್ಕಳನ್ನ ಮರೆಯೋದಿಲ್ಲ. लेकिन बाप जानते हैं हर एक आत्मा का कोई अपना समय समय का पाठ है. ಯಾಕಂದ್ರೆ ಬಾಬನ್ ಗೊತ್ತಿದೆ ಪ್ರತಿಯೊಂದು ಆತ್ಮಂದು ಅವ್ರವ್ರದೇ ಸಮಯ ಸಮಯಕ್ಕೆ ತಕ್ಕಾಗಿ ಪಾತ್ರ ಇದೆ. कोई का आदि में पाठ है, ಕೆಲವ್ರದ್ದು ಸೃಷ್ಟಿಯ ಪ್ರಾರಂಭದಿಂದನೇ ಪಾತ್ರ ಇದೆ. कोई का मध्य में पाठ है, ಕೆಲವ್ರದ್ದು ಮಧ್ಯದಲ್ಲಿ ಪಾತ್ರ ಇದೆ. ಕೆಲವು का अंत में पाठ, ಕೆಲವ್ರದ್ದು ತ್ರೇತಾಯುಗದ ಕೊನೆಯಲ್ಲಿ ಪಾತ್ರ ಇದೆ. ಇನ್ನು कोई का तो भक्ति का पाठ है, ಕೆಲವರು ಜ್ಞಾನಕ್ಕೆ ಬರಲ್ಲ ನಿಮ್ ಸಂಬಂಧದಲ್ಲಿನೂ ಸಹ, ಯಾಕಂದ್ರೆ ಅವ್ರಿಗೆ ಬರೀ ಭಕ್ತಿಯ ಪಾತ್ರ. कोई का ज्ञान का पाठ, ಕೆಲವ್ರದ್ದು ಜ್ಞಾನದ ಪಾತ್ರ.
इसीलिए बार बार यह चिंता मत करो कि ताला कब खुलेगा. ಅದಕ್ಕೋಸ್ಕರ ಪದೇ ಪದೇ ಈ ಚಿಂತೆಯನ್ನ ಮಾಡೋದು ಬಿಟ್ಬಿಡಿ. ನನ್ನ ಸಂಬಂಧಿಕರ ಬೀಗದ ಬುದ್ಧಿಯ ಬೀಗದ ಯಾವಾಗ ಓಪನ್ ಆಗುತ್ತೆ ಅಂತ ಆ ಚಿಂತೆಯನ್ನ ಬಿಟ್ಬಿಡಿ. ಲೇಕಿನ್ ತಾಲಾ ಖೋಲ್ನೆ ಕಾ ಸಾಧನ ಆದ್ರೆ ಒಂದು ಉಪಾಯ ಹೇಳ್ತೀನಿ. ಬೀಗದ ಓಪನ್ ಮಾಡುವಂತ ಅವರ ಬುದ್ಧಿಯ ಬೀಗದ ಓಪನ್ ಮಾಡುವಂತಹ ಸಾಧನನೇ ಆಗಿದೆ ಅಪ್ನೆ ಮನ್ಸಾ ಸಂಕಲ್ಪ ದ್ವಾರ ಸೇವಾ. ನಿಮ್ಮ ಮನಸ್ಸಿನ ಸಂಕಲ್ಪದ ಮೂಲಕ ನೀವೆಷ್ಟು ಸೇವೆ ಮಾಡ್ತೀರೋ ಅಷ್ಟು ಅವರ ಬುದ್ಧಿಯ ಬೀಗ ओपन आಗುತ್ತೆ. और अपने वृत्ति द्वारा वायुमंडल को परिवर्तन करने की सेवा. ನಿಮ್ಮ ವೃತ್ತಿ ಮೂಲಕ ವಾಯುಮಂಡಲವನ್ನ ಪರಿವರ್ತನೆ ಮಾಡುವಂತಹ ಸೇವೆ. तो अपने जीवन के परिवर्तन द्वारा आत्माओं को परिवर्तन करने की सेवा की फर्ज अदाई निभाते चलो. ನಿಮ್ಮ ಜೀವನದ ಪರಿವರ್ತನೆಯ ಮೂಲಕ, ಇದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಜೀವನದ ಪರಿವರ್ತನೆ ಮೂಲಕ ಆತ್ಮಗಳನ್ನ ಪರಿವರ್ತನೆ ಮಾಡುವಂತಹ ಸೇವೆಯ ಫರ್ಜ್ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಹೋಗಿ. ಇದು ಜವಾಬ್ದಾರಿ ನಮ್ದು. ನಮ್ಮ ಜೀವನ ಚೇಂಜ್ ಮಾಡಿಕೊಂಡು ನಮ್ಮ ಜೀವನ ಪರಿವರ್ತನೆಯಿಂದ ಇನ್ನೊಬ್ಬರ ಜೀವನವನ್ನ ಚೇಂಜ್ ಮಾಡುವ. ಯಾಕಂದ್ರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನ ಹಚ್ಕೊಳ್ಳಾಗುತ್ತೆ. ಸೊ ನಾವು ಎಷ್ಟು ಚೇಂಜ್ ಆಗ್ತೀವಿ, ಪರಿವರ್ತನೆ ಆಗ್ತೀವಿ, ನಮ್ಮ ಜೀವನದ ಪರಿವರ್ತನೆ ನೋಡಿ ಇನ್ನೊಬ್ಬರು ಸಹ चेंज ಆಗ್ತಾರೆ. अभी बार बार यह नहीं बोलना ताला खोलो ताला खोलो. ಪದೇ ಪದೇ ನನ್ನ ಹತ್ರ ಹೇಳ್ಬೇಡಿ, ನನಗೆ ನೆನಪು ಮಾಡಿಸ್ಬೇಡಿ. ನನಗೆ ನೆನಪಿದೆ ಕೀ ಬೀಗದ ಕೀ ಓಪನ್ ಮಾಡಿ. ಅಪ್ನಾ ತಾಲಾ ಖೋಲಾ ತುಮ್ಕಾ ಹಿ ಖುಲ್ ಜಾಯೇಗಾ. ನಿಮ್ ಬೀಗ ಓಪನ್ ಆಯ್ತಲ್ಲ, ಅವ್ರದ್ದು ಟೈಮ್ ಬಂದಾಗ ಓಪನ್. ಟೈಮ್ ಯಾವಾಗ ಬರುತ್ತೋ ಅವ್ರದ್ದು ಓಪನ್. मुख्य 3 बातें बार बार लिखते हैं और कहते हैं. ಇನ್ನೊಂದು ಮುಖ್ಯವಾಗಿ 3 ಮಾತುಗಳನ್ನ ನನಗೆ ಯಾವಾಗಾದ್ರೂ ಲೆಟರ್ ಬರೆದಿದ್ರೆ ಅಥವಾ ಏನಾದ್ರೂ ಹೇಳ್ಬೇಕಾದ್ರೆ 3 ಮಾತುಗಳನ್ನ ಪದೇ ಪದೇ ಬರಿತೀರಿ ಅಥವಾ ಹೇಳಿ. ಏನದು? ಬಾಬಾ ಯೋಗ ಕ್ಯೂ ನಹಿ ಲಗ್ತಾ. ಬಾಬಾ ಒಂದೊಂದ್ಸರಿ ಯೋಗ ಕೂತ್ಕೊಳ್ತೀನಿ, ಯೋಗ ಹತ್ತೋದೇ ಇಲ್ಲ. ಕಂಪ್ಲೇಂಟ್ है ना, हम तो बोलते हो ना, ताला क्यों नहीं खुलता. कभी कभी बुद्धि खुलता ही नहीं है ना, बुद्धि ओपन ಆಗಲ್ಲ. ताला क्यों नहीं खुलता और माया क्यों आती. ಇದೇ ಹೇಳ್ತೀರಲ್ವಾ ಆನ್ಲೈನ್ ಅವ್ರು. ಬಾಬಾ ಹೇಳ್ತಾರೆ ಈ 3 ಪಾಯಿಂಟ್ಸ್ ನನ್ನ ನೀವು ಪದೇ ಪದೇ ನನಗೆ ಲೆಟರ್ ಬರಿಬೇಕಾದ್ರೆ ಲೆಟರ್ ಅಲ್ಲಿನೂ ಬರಿತೀರಿ, ಇಲ್ಲ ಅಂದ್ರೆ ಚಿಂತನೆಯಲ್ಲಿನೂ ಹೇಳ್ತೀರಿ. ಈ योग क्यों नहीं लगता, ताला क्यों नहीं खुलता या माया क्यों आती. माया सोचते बहुत हो. ಬಾಬಾ ಹೇಳ್ತಾರೆ ಯೋಚನೆ ಬಹಳಷ್ಟು ಮಾಡ್ತೀರಿ, ಇಸಿಲಿಯೇ ಮಾಯಾ ಕೋ ಭಿ ಮಜಾ ಆತಾ ಹೈ. ನೀವು ಬಹಳಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಲ್ವಾ, ನೀವು ಯೋಚನೆ ಮಾಡೋದು ನೋಡ್ಕೊಂಡು ಮಾಯ ಮಜೆ ತಗೊಳುತ್ತೆ. ಇವ್ರಿಗೆ ಇನ್ನೂ ಏನಾದ್ರೂ ಕಾಟ ಕೊಡೋಣ ಅಂತ ಇನ್ನೂ ಒಂದೊಂದು ನೆಗೆಟಿವ್ ಸಂಕಲ್ಪ ತಂದು ಬಿಡುತ್ತೆ. ನೀವು ಇನ್ನೂ ಯೋಚನೆ ಮಾಡ್ತೀರಿ, ಅದು ಇನ್ನೂ ಮಜೆ ತಗೊಳುತ್ತೆ. तो माया को भी मजा आता है. जैसे मल्ल युद्ध में भी अगर थोड़ा सा भी गिरने लगता है तो दूसरे को मजा आता है ना, और गिरकर ऊपर चढ़ने का. ಈಗ ಮಲ್ಲ ಯುದ್ಧ ನಡೀತಾ ಇದೆ ಇಬ್ಬರು. ಆ ಮಲ್ಲ ಯುದ್ಧದಲ್ಲಿ ಒಬ್ಬನ್ ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ಮೇಲೆ ಅವನಿಗೆ ಖುಷಿ ಬರುತ್ತಲ್ವಾ, ಇವನು ಬೀಳ್ಸ್ಬಿಟ್ಟು ಮೇಲೆ ಕುತ್ಕೊಳ್ಳೋಣ. ಅದೇ ರೀತಿ ಮಾಯಕನು ಸಹ ಮಜೆ ಬರುತ್ತೆ. ಇವನ್ ಕೆಳಗಡೆ ಬೀಳ್ತಾ ಇದೆಯಾ ಅಂದ್ರೆ ಅದು ಮಜೆ ತಗೊಳು, ಮೇಲೆ ಕುತ್ಕೊಂಡು ನಾವು ಮಜೆ ತಗೊಳ್ಳೋಣ. तो गिरकर ऊपर चढ़ने का. तो जब यह सोचते हो कि माया आ गई, ಯಾವಾಗ ಈ ರೀತಿ ಯೋಚನೆ ಮಾಡ್ತೀರಿ ಮಾಯಾ ಬಂತು ಅಂತ. ಮಾಯಾ ಮಾಯಾ ಯಾಕೆ ಬಂತು, ಮಾಯಾ ಯಾಕೆ ಬಂತು? ಬಾಬಾ ಹೇಳ್ತಾರೆ ಮಾಯಾ ಯಾಕೆ ಬಂತು. तो माया घबराया हुआ देखकर, ಯಾರಾದ್ರೂ ಗಾಬರಿ ಪಡ್ತಾ ಇದ್ರೆ ಭಯ ಪಡ್ತಾ ಇದ್ರೆ ಏನ್ ಮಾಡ್ತಾರೆ, और ही वार कर लेते हैं ना. ಭಯ ಪಡೋರು ಇನ್ನೂ ಭಯ ಪಡಿಸ್ತಾರೆ. ಸೊ ನೀವು ಭಯ ಪಡ್ತಾ ಇದ್ರಿ, ಅದಕ್ಕೆ ಮಾಯೆ ಬಂದು ಇನ್ನೂ
ಭಯ ಪಡಿಸ್ ಗಾಬರಿ ಆಗುತ್ತಲ್ವಾ, ಇನ್ನು ಗಾಬರಿ ಪಡಿಸ್ वार कर लेती, इसीलिए सुनाया कि माया आनी ही है. ಅದಕ್ಕೆ ಮುಂಚೆನೆ ಹೇಳಿದ್ದೀನಿ, ಮಾಯೆ ಅಂತೂ ಕೊನೆ ತನಕ ಬರುತ್ತೆ, ಬರಲೇಬೇಕು. माया का आना अर्थात विजयी बनने के निमित्त बनना. ಮಾಯೆ ಬರೋದು ಏನಕ್ಕೆ ಅಂದ್ರೆ ನಿಮ್ಮನ್ನ ವಿಜಯಶಾಲಿಗಳನ್ನಾಗಿ ಮಾಡೋದಕ್ಕೆ. ಈಗ ಎಕ್ಸಾಮೇ ಇಲ್ಲ, ನೀವು ಪಾಸ್ ಆಗಿದ್ರೆ ಫೇಲ್ ಆಗಿದ್ರೆ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ? नेक्स्ट क्लास की निम्न हेंग ट्रांसफर मारो, दूसरी क्लास में कैसे भेजेंगे? एग्जाम होने के बाद ही तो भेजेंगे ना. ये पास है अभी इस क्लास में, तो दूसरे क्लास में भेजेंगे. ಈ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರೆ ನೆಕ್ಸ್ಟ್ ಕ್ಲಾಸ್ ಕಳಿಸ್ತೀವಿ. ಎಕ್ಸಾಮೇ ಬೇಡ, ಬೇರೆ ಕ್ಲಾಸ್ ಹೋಗ್ಬೋದು. ಅದೇಂಗ ಓದಿದ್ರು ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? तो माया का आना अर्थात विजयी बनने के निमित्त बन. माया ಬರೋದು ಏನಕ್ಕೆ ಅಂದ್ರೆ ನೀವು ವಿಜಯಶಾಲಿಗಳಾಗೋದಕ್ಕೆ निमित्तराಗೋದು. शक्तियों की प्राप्ति को अनुभव में लाने के लिए निमित्त कारण माया बनती है. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಒಂದ್ ಕಡೆ ಬಾಬಾನು ಹೆಲ್ಪ್ ಮಾಡ್ತಾರೆ ಜ್ಞಾನ ಕೊಟ್ಟು, ಇನ್ನೊಂದು ಆ ಜ್ಞಾನದ ಯೂಸ್ ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಮಾಯೆ ಹೆಲ್ಪ್ ಮಾಡ್ತಾರೆ. ज्ञान का कैसे यूज करना है कौन सिखाता है? माया सिखा. शक्तियों की प्राप्ति को, ಶಕ್ತಿಗಳ ಏನ್ ಪ್ರಾಪ್ತಿ ಆಗಿದೆಯೋ ಅನುಭವ ಮೇ ಲಾನೆ ಕೆ ಲಿಯೆ, ಅದನ್ನ ಅನುಭವದಲ್ಲಿ ತರೋದಕ್ಕೋಸ್ಕರ ನಿಮಿತ್ತ ಕಾರಣ ಮಾಯಾವಂತಿ. ಅದಕ್ಕೆ ನಿಮಿತ್ತ ಕಾರಣ ಮಾಯ ಆಗುತ್ತೆ. ಆ ಶಕ್ತಿಗಳನ್ನ ಹೇಗೆ ಪ್ರಯೋಗದಲ್ಲಿ ತರಬೇಕು ಅಂತ ಅದನ್ನ ಯಾರು ಕಳ್ಸ್ಕೊಡ್ತಾರೆ ಅಂದ್ರೆ ಮಾಯ ಕಳ್ಸ್ಕೊಡ್. अगर दुश्मन ना हो तो विजयी कैसे कहा जाए? ನಿಮ್ ಎದುರುಗಡೆ ಶತ್ರುನೇ ಇಲ್ಲ ಅಂದಾಗ ನೀವು ವಿಜಯಶಾಲಿ ಆಗಿದ್ರಿ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಯಾರ ಮೇಲೆ ಯುದ್ಧ ಮಾಡಿದ್ರಿ ನೀವು? ಎದುರುಗಡೆ ಶತ್ರುನೇ ಇಲ್ಲ ಅಂತ. विजय रत्न बनने के निमित्त या माया के छोटे छोटे रूप. ವಿಜಯಿ ರತ್ನಗಳಾಗುವಂತದಕ್ಕೆ ನಿಮಿತ್ತ ಈ ಮಾಯೆಯ ಸಣ್ಣ ಸಣ್ಣ ರೂಪಗಳಾಗಿದ್ದಾವೆ. इसीलिए माया जीत समझ, विजयी रत्न समझ, माया पर विजय प्राप्त. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಾಯಾ ಜೀತರಂತ ತಿಳ್ಕೊಂಡು ವಿಜಯಿ ರತ್ನ ಅಂತ ತಿಳ್ಕೊಂಡು ಮಾಯೆ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. समझा? ಗೊತ್ತಾಯ್ತಾ? मास्टर सर्वशक्तिमान, कमजोर मत बनो, माया को चैलेंज करने वाले बनो. ಬಾಬಾ ಹೇಳ್ತಾರೆ ನೀವು ಮಾಸ್ಟರ್ ಸರ್ವಶಕ್ತಿವಂತ. ಬಾಬಾ ಹೇಳ್ತಾರೆ ವೀಕ್ ಆಗ್ಬೇಡಿ ಅಂತ, ಬಲಹೀನತೆ ತರ್ಕೊಂಬೇಡಿ, ಮಾಯನನ್ನ ಚಾಲೆಂಜ್ ಮಾಡುವಂತವ್ರಾಗಿ. ಮಾಯಾಕೋ ಚಾಲೆಂಜ್ ಕರ್ನೆ ವಾಲೆ. अच्छा, ಸದಾ ಮಾಯಾ ಜೀತ್ಸು ಜಗಜ್ಜೀತ್. ಯಾರು ಮಾಯದಿಂದ ಗೆಲ್ಲುವಂತವ್ರೆ ಜಗಜ್ಜೀತರಾಗುವಂತ. वातावरण को अपनी समर्थ वृत्ति से सतो प्रदान बनाने वाले. ವಾತಾವರಣವನ್ನ ನಿಮ್ಮ ಸಮರ್ಥ ವೃತ್ತಿಯಿಂದ सतो प्रदानवನ್ನಾಗಿ ಮಾಡುವಂತವ್ರು. अपने श्रेष्ठ भाव के संग से अनेक मायावी संग दोष से पार रहने वाले. ನಿಮ್ಮ ಶ್ರೇಷ್ಠ ತಂದೆಯ ಸಂಗದಿಂದ ಅನೇಕ ಮಾಯಾವಿ ಸಂಘ ದೋಷದಿಂದ ದೂರ ಇರುವಂತವ್ರು. सदा ज्ञान स्वरूप शक्ति स्वरूप में स्थित रहने, सदा ज्ञान स्वरूप शक्ति स्वरूपದಲ್ಲಿ ಸ್ಥಿತರಾಗುವ. ऐसे सदा विजयी रत्नों को बाप का याद प्यार और ಯಾರು ಸದಾ ಈ ರೀತಿ ವಿಜಯ ರತ್ನಗಳಾಗಿರ್ತಾರೆ ಅವ್ರಿಗೆ ತಂದೆಯ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ನಮಸ್ತೆ. ಸೊ ಅದರಿಂದ ಬಾಬಾ ಹೇಳ್ತಾರೆ ಮಾಯೆ ಬರ್ತಾ ಇದೆಯಾ ಅಂದ್ರೆ ಅದು ನಿಮ್ಗೊಂದು ಮೆಟ್ಲು ಮೇಲೆ ಕತ್ತೋದಕ್ಕೆ ದಾರಿ ತೋರಿಸ್ತಾರೆ. ಸೊ ಹೆಂಗೆ ಬಾಬಾ ಮಾಯೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್. ಒಂದು ಆ ವಿಘ್ನದ ಮೇಲೆ ಗೆದ್ದಿದೀವಿ ಅಂದ್ರೆ ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ, ಇನ್ನೊಂದು ಗೆದ್ದಿದೀವಿ ಅಂದ್ರೆ ಇನ್ನೊಂದು ಮೇಲೆ. ಸೊ ಮಾಯೆ ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತದೆ ವಿನಃ ಕೆಳಗೆ ಇಳಿಸೋದು. ಸೊ ಅದ್ರ ಮೇಲೆ ನಾವು ಗೆಲ್ಲಕ್ ಆಗದೆ ಇರುವಾಗ ನಾವು ಆತರ ಅನ್ಕೊಳ್ತೀವಿ. ಸೊ ಗೆಲ್ಲುವಂತಹ ಶಕ್ತಿಗಳನ್ನ ನಾವು ಕಲ್ತಾಗ, ಬಾಬನಿಂದ ಜ್ಞಾನದ ಇಂಪ್ಲಿಮೆಂಟೇಶನ್ ಅನ್ನ ನಾವು ಯೂಸ್ ಮಾಡ್ಕೊಂಡಾಗ ಈಸಿಯಾಗಿ ನಾವು ಮೆಟ್ಲತ್ತಿ ಮೇಲಕ್ಕೆ ನಮ್ಮ ಗುರಿನನ್ನ ತಲುಪ. ಏನದು ಗುರಿ? ಸರ್ವಗುಣ ಸಂಪನ್ನ ಸ್ಥಿತಿನನ್ನ, ಪರಿಷ್ಠಾ ಸ್ಥಿತಿನನ್ನ
ಸಹಜವಾಗಿ ಅನುಭವ. अच्छा